ರಾಜ್ಯ ಸರ್ಕಾರ ವೀಕೆಂಡ್ ಕರ್ಫ್ಯೂವನ್ನು ರದ್ದು ಮಾಡಿದ ಕೂಡಲೇ ಅದಕ್ಕೆ ಬಂದ ಒತ್ತಡಗಳು ಅದರ ಹಿನ್ನೆಲೆಯಲ್ಲಿ ಸರ್ಕಾರ ತೆಗೆದುಕೊಂಡ ನಿರ್ಧಾರ ನೋಡಿ ಬಹುಶಃ ರಾಜಕೀಯ ಪಕ್ಷಗಳು ಅಥವಾ ಇತರರು ಹೀಗೆಂದುಕೊಂಡಿರಬೇಕು. ಅಬ್ಬರಿಸಿ ಬೊಬ್ಬಿರಿಸಿದರೆ ಬಗ್ಗತ್ತೇನೋ ಈ ಸರ್ಕಾರ ಅಂತ. ನಾವು ಇಟ್ ಈಸ್ ಲೆಫ್ಟ್ ಟು ದಿ ಗವರ್ನಮೆಂಟ್ ಬಗ್ಗಬೇಕಾ ಬೇಡವಾ ಅಂತ. ನೈಟ್ ಕರ್ಫ್ಯೂ ಕೋವಿಡ್ ವೀಕೆಂಡ್ ಕರ್ಫ್ಯೂ ತೆಗೆದ ಮೇಲೆ ನೈಟ್ ಕರ್ಫ್ಯೂ 50-50 ರೂಲ್ಸನ್ನು ಈಗ ಮುಂದುವರಿಸಿದ್ದಾರೆ. ಆದರೆ ವಿರೋಧ ಪಕ್ಷದಿಂದ ಬಹುಮುಖ್ಯವಾಗಿ ಕಾಂಗ್ರೆಸ್ ವಿರೋಧಕ್ಕೆಂದೇ ನಿಂತಂಗಿದ್ದಂಗಿದೆ ಆ ವಿಚಾರದಲ್ಲಿ. ಈ ಸಣ್ಣ ಪುಟ್ಟ ಕೋವಿಡ್ ರೂಲ್ಸ್ಗೆಲ್ಲ ಆಗಲ್ಲ, ಇದೆಲ್ಲ ಸರ್ಕಾರ ಪ್ರಾಕ್ಟಿಕಲ್ ಆಗಿಲ್ಲ, ಅವೈಜ್ಞಾನಿಕವಾಗಿ ರೂಲ್ಸ್ ಜಾರಿ ಮಾಡ್ತಿದೆ. ಲಂಡನ್ನಲ್ಲಿ ರೂಲ್ಸ್ ರಿಲೀಫ್ ಕೊಡಲಾಗಿದೆ. ಗೋ ಅಂಡ್ ಸ್ಟೇ ಇನ್ ಲಂಡನ್. ಹಾಗಾದರೆ ಲಂಡನ್ ಈಸ್ ನಾಟ್ ಬ್ಯಾಂಗ್ಳೂರ್, ಬ್ಯಾಂಗ್ಳೂರ್ ಈಸ್ ಕರ್ನಾಟಕನೂ ಅಲ್ಲ. ಕಂಪ್ಯಾರಿಷನ್ಗೂ ಒಂದು ಇತಿಮಿತಿ ಇರಬೇಕು. ತೆಲಂಗಾಣ ಆಂಧ್ರದಲ್ಲಿ ಕರ್ಫ್ಯೂ ಇಲ್ಲ, ಆಂಧ್ರ ಕರ್ನಾಟಕನೂ ಸಮ ಅಲ್ಲ. ಬೇರೆದಕ್ಕೆ ಯಾಕೆ ಹೋಲಿಸಲ್ಲ ನೆಕ್ಸ್ಟ್ ಹೇಳ್ತೀನಿ. ನಮ್ಮಲ್ಲಿ ಕರ್ಫ್ಯೂ ಮಾತ್ರ ಹಾಕಿದ್ದಾರೆ. 50-50 ರೂಲ್ಸಿಂದ ಜನಕ್ಕೆ ತೊಂದರೆ ಆಗ್ತಿದೆ, ಎಲ್ಲ ಕಿತ್ತಾಕ್ಬಿಡ್ಬೇಕು, ಎಲ್ಲರಿಗೂ ನಾನು ನ್ಯಾಯನ ಅಂತಂದಿರು. ನ್ಯಾಯದ ಪ್ರಶ್ನೆ ಅಲ್ಲ ಇದು. ಹಿ ಮಸ್ಟ್ ಅಂಡರ್ಸ್ಟ್ಯಾಂಡ್ ಪಾಲಿಟಿಕ್ಸನ್ನು ಹೆಲ್ತ್ ವಿಚಾರದಲ್ಲಿ ಬರೀ ವಿರೋಧಕ್ಕೆಂದು ವಿರೋಧ, ಬರೀ ಸ್ಟೇಟ್ಮೆಂಟ್ಗೋಸ್ಕರ ಸ್ಟೇಟ್ಮೆಂಟು, ಯಾರನ್ನೋ ಮೆಚ್ಚಿಸಿ ನಾನು ವಿರೋಧ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಳ್ಳೋದಾದರೆ ಹಿ ಈಸ್ ಅಟರ್ಲಿ ರಾಂಗ್. ವೆನ್ ಹಿ ಕಮ್ಸ್ ಟು ಪವರ್ ಅವ್ರು ಬಂದರೆ ಗೊತ್ತಿಲ್ಲ, ಬರ್ತಾರೋ ಬಿಡ್ತಾರೋ, ಅವ್ರವ್ರಿಗೆ ಬಿಟ್ಟಿದ್ದ ಸರ್ಕಾರ, ಅಯ್ಯೋ ಜನಕ್ಕೆ ಬಿಟ್ಟಿದ್ದ ಬಂದಾಗ ಅನುಭವಿಸ್ಬೇಕಾಗತ್ತೆ. ಎಲ್ಲದಕ್ಕೂ ವಿರೋಧ ಮಾಡ್ಕೊಂಡ್ರೆ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಕಷ್ಟ ನೈಟ್ ಕರ್ಫ್ಯೂ. ಆದರೆ ಸಿದ್ದರಾಮಯ್ಯ ನೆನ್ನೆ ಹೇಳ್ತಾ ಇದ್ರು ನೈಟ್ ಕರ್ಫ್ಯೂ ಇಟ್ಕೊಳ್ಳಿ, ಹೌದು, ವೀಕೆಂಡ್ ಲಾಕ್ಡೌನ್ ಬೇಡ ಅಂತ. ದಟ್ಸ್ ದಿ ಕರೆಕ್ಟ್ ಪೊಸಿಷನ್ ನನ್ನ ಪ್ರಕಾರದಲ್ಲಿ. ಹೌದು, ನೈಟ್ ಕರ್ಫ್ಯೂ ಮತ್ತು 50-50 ಏನು ಭಾಳ ಗನಂದಾರಿ ದೊಡ್ಡ ಸಮಸ್ಯೆ ಆಗಿರುತ್ತೆ. ಏನು 50-50ನಲ್ಲಿ ಏನು ಬೆಂಗಳೂರಿನಲ್ಲಿ ಒಂದು ಸ್ವಲ್ಪ ಒಂದು 1.25 ಕೋಟಿ ಜನರ ಮಧ್ಯದಲ್ಲಿ ಒಂದು 50,000 ಜನಕ್ಕೆ ಸಮಸ್ಯೆ ಆಗ್ಬಿಡ್ತು ಅಂದರೆ ಇಡೀ ರಾಜ್ಯಕ್ಕೆ ಸಮಸ್ಯೆನ ಅದು. ಗ್ರಾಮಾಂತರ ಪ್ರದೇಶದಲ್ಲಿ ಯಾವನಿಗೆ 50-50 ಬಗ್ಗೆ ಚಿಂತೆ ಇದೆ? ಯಾವನಿಗಿದೆ ಚಿಂತೆ 50-50 ಬಗ್ಗೆ? ಆಲ್ ರೈಟ್, ಬೆಂಗಳೂರಿನಲ್ಲಿ ಹೋಟೆಲಲ್ಲಿ 50-50 ಏನು ಎಲ್ಲ ಹೋಟ್ಲಲ್ಲೂ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಎಲ್ಲ ಟೇಬಲ್ ತುಂಬಿ ತುಳ್ಕಾಡ್ತಿರುತ್ತೆ. 100% ಬೇರೆ ಟೈಮಲ್ಲಿ ಸಹಜವಾಗಲ್ಲ 50% ಇರುತ್ತೆ ಜನ. 100% ಬಿಸ್ನೆಸ್ ಇರುತ್ತೆ ಯಾವ್ದಾದ್ರು ಹೋಟ್ಲ್ಗಳಲ್ಲಿ. ಯಾವುದೋ 1ಕ್ಕೆ ಇರ್ಬೋದು, 2ಕ್ಕೆ ಇರ್ಬೋದಪ್ಪ. ಹೌದು, ಹೌ ಕಮ್ ದೇರ್ ಇಸ್ ಅನ್ ಆರ್ಗ್ಯುಮೆಂಟ್ ಬೇಕು. ಎಸ್ ಅಲ್ಲ ಸರ್, ಈಗ ಸರ್ಕಾರ ಗುರುವಾರ ಸೇರತ್ತಂತೆ ಸಂಪುಟ. ಡೋ ನಾಟ್ ರಶ್. ಈಗ ಏರ್ತಾ ಇದೆ, ಏರೋದ್ರಿಂದ ಏನಾಗತ್ತೋ ಬಿಡುತ್ತೋ ಗೊತ್ತಿಲ್ಲ. ನಮ್ಮ ಪುಣ್ಯ ಏನೋ ಆಗದೇ ಇರಬಹುದು. ಬಟ್ ಈಗ ಒಂದಾದ್ಮೇಲೆ ಒಂದು ವಿಡ್ರಾಯಲ್ ಮಾಡ್ಕೊಳಕ್ಕೆ ಹೋದ್ರೆ ಸಿಗಾಕೋತೀರಿ. ಯಾಕಂದರೆ ನಾಳೆ ಸಿಕ್ಕಾಕೊಂಡ್ರೆ ಬಸವರಾಜ ಬೊಮ್ಮಾಯಿ ಅವ್ರನ್ನ ಇದೇ DK ಶಿವಕುಮಾರ್ ಇನ್ನೊಂದು ಪ್ರೆಸ್ ಕಾನ್ಫರೆನ್ಸ್ ಕರೆದು ಏನ್ರಿ ಮಾಡ್ತಿದ್ರು ಸರ್ಕಾರ, ಏನು ಕ್ರಮ ತಗೊಂಡ ಜನನ ಸಾಯಿಸ್ತಾ ಇದ್ದೀರಿ ಅಂತ ಅನ್ನೋದಕ್ಕೆ ಏನೂ ಸಮಸ್ಯೆ ಇಲ್ಲ ಅವ್ರುಗಳಿಗೆ. ಎಸ್, ಮುಂದಕ್ಕೆ ಬೈಟ್ ನೋಡೋಣ ಏನು ಹೇಳ್ತಾರೆ ನೋಡೋಣ. ಗೌರ್ಮೆಂಟು ಪ್ರಾಕ್ಟಿಕಲ್ ಆಗಿಲ್ಲ, ಅವೈಜ್ಞಾನಿಕವಾಗದಂಥ ರೂಲ್ಸ್ನ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದಾರೆ. ಯಾವುದೂ ಅವಶ್ಯಕತೆ ಇಲ್ಲ ರೀ. ಈಗ ಲಂಡನ್ನಲ್ಲೆಲ್ಲ ಕಂಪ್ಲೀಟ್ ಎಲ್ಲ ತೆಗಿಲಿಲ್ವಾ? ಬೇರೆ ರಾಜ್ಯಗಳಲ್ಲೆಲ್ಲ ಎಲೆಕ್ಷನ್ಗಳು ನಡೀತಾ ಇಲ್ವಾ? ಆಂಧ್ರಲ್ಲಿ ಯಾಕಿಲ್ಲ? ನಾನು ತೆಲಂಗಾಣ ಹೋಗಿ ನೋಡಿದ್ದೀನಿ, ಅಲ್ಲೆಲ್ಲೂ ಕರ್ಫ್ಯೂನೇ ಇಲ್ಲ. ನಾವು ಪಾದಯಾತ್ರೆ ಮಾಡ್ತೀವಿ ಅಂತ ಪಾಪ ಜನರಿಗೆ ನಮ್ಮ ಹೆಸರು ಇಟ್ಕೊಂಡು ಜನರಿಗೆಲ್ಲ ಕೊಡಬಾರ್ದು ಕಿರುಕುಳ ಕೊಟ್ಟು ಎಷ್ಟು ಕೋಟಿ ರೂಪಾಯಿ. ನನ್ನ ಪ್ರಕಾರ ವೀಕೆಂಡ್ ಕರ್ಫ್ಯೂ ಮಾಡೋದಿದೆಯಲ್ಲ, ಅದು ನೈಟ್ ಕರ್ಫ್ಯೂ ಬೇಕಾದ್ರೆ ಇರಲಿ, ವೀಕೆಂಡ್ ಕರ್ಫ್ಯೂ ಮಾಡಬಾರ್ದು. ಅದು ಸಾಮಾನ್ಯ ಜನರಿಗೆ, ಸಣ್ಣ ಉದ್ಯಮ ಮಾಡೋರಿಗೆ. ಆಲ್ ರೈಟ್, ಆರೋಪ ಮಾಡೋರ್ಗೇನು ಕೊನೆ ಇರಲ್ಲ. 42,000 ಇವತ್ತು ರಾಜ್ಯದಲ್ಲಿ, 17,000 ಬೆಂಗಳೂರಿನಲ್ಲಿ ಬಂದಿರೋವಂಥದ್ದು. ಆಲ್ ರೈಟ್, ಏನಾಗಿದೆ 50-50ಕ್ಕೆ ನಾನು ಆಗಲೇ ಹೇಳ್ದಂಗೆ. ಓಕೆ, ಲಂಡನ್ನಲ್ಲಿ ಇಲ್ಲ, ಆಂಧ್ರ ತೆಲಂಗಾಣಲ್ಲಿ ಇಲ್ಲ. ಯಾಕೆ ಪಕ್ಕದ ಕೇರಳ ತಮಿಳ್ನಾಡು ಯಾಕೆ ಹೇಳಿಲ್ವಂತೆ? ಅಲ್ಲಿದೆ, ಅದಕ್ಕೆ ಹೇಳಿಲ್ಲ ಸರ್. ನಾಳೆ ಅಲ್ಲಿ ಸಂಪೂರ್ಣ ಲಾಕ್ಡೌನ್ ಇದೆ ತಮಿಳ್ನಾಡು ಕೇರಳನಲ್ಲಿ. ನಾಳೆ ಇಡೀ ದಿನ ಕಂಪ್ಲೀಟ್ ಲಾಕ್ಡೌನ್. ವೀಕು ಎಂಡು ನೈಟು ಪೈಟು ಅಲ್ಲ. ಓಕೆ, ಅದೋಕೆನಾ? ಇದು ಸುಮ್ಮನೆ ಪೊಲಿಟಿಕ್ಸು, ಸುಮ್ಮನೆ ಒಂದು ಸ್ಟೇಟ್ಮೆಂಟು ಅಪೋಸ್ ಮಾಡಬೇಕು, ಮಾಡಿ ನಾನೊಂಥರ ಹೀರೋ ಆಗ್ತೀನಿ ಅಂತ. ಆರೋಗ್ಯದ ವಿಚಾರದಲ್ಲಿ ಹೀರೋ ಆಗಲ್ಲ ನೀವು ಹಂಗೆ ಮಾಡಿದ್ರೆ. ಹಾಗಿದ್ರಲ್ಲಿ ತಮಿಳ್ನಾಡಲ್ಲಿ DMK ಲಾಕ್ಡೌನಾ? ಅದು ಕೇರಳದಲ್ಲಿ ಕಮ್ಯುನಿಸ್ಟ್ ಲಾಕ್ಡೌನಾ? ಮಹಾರಾಷ್ಟ್ರಲ್ಲಿರೋ ರೂಲ್ಸ್ ಎಲ್ಲ ಹಂಗಾರೆ ಶಿವಸೇನೆ ಕಾಂಗ್ರೆಸ್ದು ರೂಲ್ಸ್ ಅದು? ವಾಟ್ ಸಾರ್ಟ್ ಆಫ್ ಎನ್ ಆರ್ಗ್ಯುಮೆಂಟ್ ಇಸ್ ದಿಸ್? ಸ್ಟೆಪ್ ಬೈ ಸ್ಟೆಪ್ ವಿ ಹ್ಯಾವ್ ಟು ವಿಡ್ರಾ. ಹೌದು, ಇವು ಹಾಗಾದ್ರೆ ಒಂದು ಕೆಲಸ ಮಾಡಿರಿ, ಎಲ್ಲ ಸೇರ್ಕೊಂಡ್ಬಿಟ್ಟು ಬರ್ಕೊಟ್ಬಿಡಿ ಮುಚ್ಚಳಿಕೆ. ನಾವು ಯಾರು ಏನು ಮಾತಾಡೋಲ್ಲ, ಯಾವನ ಏನಾರು ಮಾಡ್ಕೊಂಡು ಸಾಯ್ಲಿ ಬಿಡಿ ಜನ ಅಂತ. ಕರೋನಾ ಇಲ್ಲ ಅಂತ ಡಿಕ್ಲೇರ್ ಮಾಡಿಬಿಡಿ. ಓ, ಇಟ್ ಈಸ್ ದೇರ್. ಹುಡುಗಾಟ ಆಡಬಾರ್ದು ನಾವು. ಅಫ್ಕೋರ್ಸ್ ವೀಕೆಂಡ್ ಲಾಕ್ಡೌನ್ ಹ್ಯಾಡ್ ಟ್ರಬಲ್ಡ್ ಪೀಪಲ್, ಹಾಗಾಗಿ ಇಟ್ ಹಸ್ ಗಾನ್ ಬ್ಯಾಕ್ ರೈಟ್ಫುಲಿ, ಕರೆಕ್ಟ್. ನೈಟ್ ಕರ್ಫ್ಯೂ ಇಂದ ಏನು ನೈಟ್ ಕರ್ಫ್ಯೂ ಇಂದ ಭಾಳ ಜನಕ್ಕೆ ಆಗ್ಬಿಟ್ಟಿರೋದು ಸಮಸ್ಯೆ ಇಲ್ಲಿ.
ದೊಡ್ಡದಾಗಿ ಹೇಳ್ತಾರೆ ಇವ್ರುಗಳು, ಸುಮ್ಮನೆ ಪಾಲಿಟಿಕ್ಸ್. ಆಮೇಲೆ ಮಾತೆತ್ತಿದ್ರೆ ಸರ್ ಇವರು ಬಡವ್ರಿಗೊಂದು ನ್ಯಾಯ ಶ್ರೀಮಂತರಿಗೊಂದು ನ್ಯಾಯ ಅಂತ ಯಾರೇ ಎಲ್ಲ ತಗೊಂಡ್ಬರ್ತಾರೆ. ಬಡವರ ನ್ಯಾಯ ಶ್ರೀಮಂತರ ನ್ಯಾಯ ನೋಡೇ ಹೇಳ್ತಿರೋದು. ಯಾರ್ಯಾರು ಬಡವರ ನ್ಯಾಯ ಶ್ರೀಮಂತರ ನ್ಯಾಯ ಅಂತ ಹೇಳ್ತಾರೋ ಅದಕ್ಕೆಲ್ಲ ಗೊತ್ತಿರುತ್ತೆ, ಅದೆಲ್ಲ ಪಾಯಿಂಟ್. ಅದೇನಾರು ಮಾಡ್ಕೊಳ್ಳಿ ನಿಮ್ಮ ರಾಜಕಾರಣ. ಬಟ್ ಹೆಲ್ತ್ ವಿಚಾರದಲ್ಲಿ ಡೋಂಟ್ ಮೇಕ್ ಪೊಲಿಟಿಕಲ್ ಇಶ್ಯೂ ಸ್ಟೇಟ್ಮೆಂಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ನಾನು ಹೀರೋ ಆಗ್ತೀನಿ ಅಂದರೆ ನೀವು ಆಗ್ಬೋದು ಅಂದ್ಕೊಂಡಿರ್ಬೋದು, ಬಟ್ ಆಗಲ್ಲ. 100% ಆಗಲ್ಲ, ಆಗಬಾರ್ದು. ರೀಸನ್ ಈಸ್ ಇಟ್ ಹ್ಯಾಸ್ ಟು ಬಿ ಎ ಸ್ಲೋ ವಿಡ್ರಾಯಲ್. ನೆಕ್ಸ್ಟ್ ನನ್ನ ಪ್ರಕಾರದಲ್ಲಿ ಒಂದು ವಾರ ವೆಯ್ಟ್ ಮಾಡಿ ನೋಡ್ಕೊಳ್ಳಿ. ಹೌ ಇಸ್ ದಿ ವೈರಸ್ ಬಿಹೇವಿಂಗ್, ನಂಬರ್ ಅಲ್ಲ, ವೈರಸ್ ಹೆಂಗೆ ಬಿಹೇವ್ ಮಾಡ್ತಾ ಇದೆ ನೋಡ್ಕೊಳ್ಳಿ. ನಿಧಾನಕ್ಕೆ ಅದು ಸರಿ ಇದೆ ಅನ್ಸಿದ್ರೆ ವಿಡ್ರಾ ದ ನೈಟ್ ಕರ್ಫ್ಯೂ. ಇನ್ನೊಂದು ವಾರ ನೋಡಿ, ವೈರಲ್ ಬಿಹೇವಿಯರ್ ಹೀಗೆ ಇದೆ, ಸಾಮಾನ್ಯವಾಗಿದ್ದಂಗಿದೆ, ಯಾರು ಆಸ್ಪತ್ರೆಗೆ ಬರ್ತಾ ಇಲ್ಲ, ನಾವು ಪೀಕ್ಗೆ ಹೋಗ್ತಾ ಇದ್ರೂ ಬರ್ತಾ ಇಲ್ಲ ಆಸ್ಪತ್ರೆಗೆ, ಅಥವಾ ಸಾಯ್ತಿಲ್ಲ, ಯಾರು ಭಾಳ ಜನ ಸಾಯ್ತಾ ಇಲ್ಲ ಇದರಿಂದ ಅಂತಾದರೆ ವಿಡ್ರಾ ದ 50-50. ಯು ಟು ಗೋ. ಒಂದೇ ಸರಿ ಡಿಕ್ಲೇರ್ ಮಾಡಿಬಿಡಿ, ಯಾವುದು ಬೇಕಿಲ್ಲ ಅಂತಂದರೆ ಮಹಾರಾಷ್ಟ್ರಲ್ಲೂ ಬೇಕಿಲ್ಲ ಅಂತ ಹೋಗಿ ಅಡ್ವೈಸ್ ಕೊಡಿ. ಯಾರು ಬೇಡ ಅಂದಿರೋರು ನಿಮ್ಮನ್ನು, ಹೋಗಿ ಅಡ್ವೈಸ್ ಕೊಡಿ ಮಹಾರಾಷ್ಟ್ರ ಸರ್ಕಾರಕ್ಕೆ, ನಿಮ್ಮದೇ ತಾನೇ ಪಕ್ಷ, ಕೊಡಿ. ಅಥವಾ ಕರೋನಾ ಇಲ್ಲ ಅಂತ ಡಿಕ್ಲೇರ್ ಮಾಡಿಬಿಡಿ ರಾಜ್ಯದಲ್ಲಿ. ದಿಸ್ ಇಸ್ ಎ ವೆರಿ ಡೇಂಜರಸ್ ಇದು ಸ್ಟೇಟ್ಮೆಂಟ್ಸ್. ಮುಂದಕ್ಕೆ ಹೋಗೋಣ. ಇನ್ನು ರಾಜ್ಯ ಸರ್ಕಾರ ವೀಕೆಂಡ್ ಲಾಕ್ಡೌನ್ ಅನ್ನು ರದ್ದು ಮಾಡಿದೆ, ಎಲ್ಲ ಓಪನ್ ಆಗಿದೆ. ಆದರೆ ಜನನೇ ಇನ್ನೂ ಕೂಡ ವೀಕೆಂಡ್ ಲಾಕ್ಡೌನ್ ಮೂಡ್ನಿಂದ ಹೊರಗೆ ಬಂದಿಲ್ಲ ಅಂತ ಅನ್ಸುತ್ತೆ. ವಾರಾಂತ್ಯದ ದಿನಗಳಲ್ಲಿ ಬೆಂಗಳೂರಿನಲ್ಲಿ ತುಂಬಿ ತುಳುಕಬೇಕಾಗಿದ್ದ ಮಾಲು, ಥಿಯೇಟ್ರು ಎಲ್ಲ ಬಣಗುಡ್ತಾ ಇತ್ತು. ಮಲ್ಲೇಶ್ವರಂ, ಜಯನಗರ ರಸ್ತೆ ಬದಿ ವ್ಯಾಪಾರ ಡಲ್ ಆಗಿತ್ತು. ಚಿಕ್ಕಪೇಟೆನಲ್ಲಿ ಅಂಗಡಿ ಓಪನ್ ಇದ್ರೂ ಗ್ರಾಹಕರು ಬರಲಿಲ್ಲ. ಕಮರ್ಷಿಯಲ್ ಸ್ಟ್ರೀಟು, ವಿವಿಪುರಂ ಫುಡ್ ಸ್ಟ್ರೀಟ್ನಲ್ಲಿ ಜನರೇ ಇಲ್ಲ. ಅಷ್ಟೇ ಯಾಕೆ, ಇನ್ನು ಪ್ರವಾಸಿಗರ ನೆಚ್ಚಿನ ತಾಣ ಚಿಕ್ಕಮಗಳೂರಿನ ಮುಳ್ಳಯ್ಯನಗಿರಿ ಖಾಲಿ ಹೊಡಿತಾ ಇತ್ತು. ಕೊಡಗಿನ ರಾಜಾ ಸೀಟು, ಹೋಮ್ ಸ್ಟೇ ಎಲ್ಲ ಬಿಕೋ, ಕಾರವಾರಕ್ಕೂ ಜನ ಬಂದಿಲ್ಲ. ದಕ್ಷಿಣ ಕನ್ನಡ, ಉಡುಪಿ ಪ್ರವಾಸಿ ಕ್ಷೇತ್ರಗಳೆಲ್ಲ ಖಾಲಿ ಹೊಡಿತಾ ಇತ್ತು. ಮೈಸೂರು ಮೃಗಾಲಯ ನೋಡೋದಕ್ಕೆ ಜನ ಇಲ್ಲ. ಗೋಲ್ ಗುಂಬಜ್ನಲ್ಲಿ ಪ್ರವಾಸಿಗರಿಲ್ಲ. ಸರ್ಕಾರ ಬಹುಶಃ ಒಂದಿನ ಮೊದಲು ವೀಕೆಂಡ್ ರದ್ದು ಆದೇಶ ಹೊರಡಿಸಿದ್ರೆ ಜನ ಏನಾದರೂ ಪ್ಲಾನ್ ಮಾಡ್ತಿದ್ರಾ ಅಂತ. ಸಾಮಾನ್ಯವಾಗಿ ರಾಜಕಾರಣಿಗಳು ತಮಗೆ ಬೇಕಾದ್ದನ್ನ ಜನರ ಬಾಯಿಗೆ ಹಾಕಿ ಮಾತಾಡ್ಬಿಡ್ತಾರೆ. ಗ್ಯಾಲರಿ ಸ್ಪೀಚ್ ಅದು, ಲೈಕ್ ಡಿ ಕೆ ಶಿವಕುಮಾರ್ ಮಾಡಿರ್ತಾರೆ. ಇದು ಗ್ಯಾಲರಿ ಸ್ಪೀಚ್ ಇದು. ನೋ, ವೆನ್ ಸಮಥಿಂಗ್ ಇಸ್ ರಾಂಗ್ ವಿ ಮಸ್ಟ್ ಹ್ಯಾವ್ ದ ಗಟ್ಸ್ ಟು ಸೇ ನೋ, ಇಟ್ ಈಸ್ ರಾಂಗ್, ಡೋಂಟ್ ಪ್ಲೇ ವಿತ್ ಇಟ್ ಅಂತ. ಆಟ ಆಡಬಾರ್ದು ಅದ್ರ ಜೊತೆ. ಯಾಕೆ ಗ್ಯಾಲರಿ ಸ್ಪೀಚ್ ಆಗ್ಬಿಡುತ್ತೆ ಕೆಲಸ, ನಮ್ಮ ಮೇಲೆ ಹೇಳ್ಬಿಡೋದು, ಬಡವರಿಗೆಲ್ಲ ಕಷ್ಟ ರೈ ಅಂದ್ಬಿಡೋದು. ಗ್ಯಾಲರಿ ಸ್ಪೀಚ್ ಸುಮ್ಮನೆ ಹೆಸರು ಹೇಳ್ಬಿಡೋದು ಯಾರ್ದೋ ಒಬ್ಬರದನ್ನ. ಫೇರ್ ಲಾಕ್ ವೀಕೆಂಡ್ ಕರ್ಫ್ಯೂ ಹ್ಯಾಡ್ ಕ್ರಿಯೇಟೆಡ್ ಹ್ಯೂಜ್ ಇಶ್ಯೂಸ್ ಜನಕ್ಕೆ. ಹೌದು. ಓಕೆ. ನಂಬರ್ 2, ವೀಕೆಂಡ್ ಕರ್ಫ್ಯೂ ಬಂದ ಮೇಲೂ ಸರ್ಕಾರ ಹೇಳಿಕೊಂಡಂತೆ ಅದು ನಿಗ್ರಹವಾಯಿತು ಅಂತ ನಾನು ನಂಬಲ್ಲ. ಸಮುದಾಯದೊಳಗೆ ಹೋಯ್ತದು. ಹೌದು. ಬಟ್ ಹಾಸ್ಪಿಟಲೈಸೇಷನ್ ಡೆತ್ ಇಲ್ಲದೆ ಇರೋದ್ರಿಂದ ಅದು ಬೇಕಿಲ್ಲ ಅನ್ನೋ ಭಾವನೆ ಸಹಜವಾಗಿ ಬಂತು. ಅಟ್ಲೀಸ್ಟ್ ಗೌರ್ಮೆಂಟ್ ಟುಕ್ ಎ ಡಿಸಿಷನ್ ದಟ್ ಇಟ್ ವಿಡ್ರು. ಈಗ ನೆಕ್ಸ್ಟ್ ಅದು ಬೇಡ, ಇದು ಬೇಡ, ಇದು ಬೇಡ, ಅದು ಬೇಡ, ಮಾಸ್ಕು ಬೇಡ. ಲಂಡನಲ್ಲಿ ಮಾಸ್ಕ್ ಇಲ್ವಂತೆ, ಹೇಳಿ CM-ಗೆ ಹಾಗೆ ತೆಗೆಸ್ಬಿಡಿ. ದಿಸ್ ಇಸ್ ವೆರಿ ಅನ್ಫೇರ್. ಇಟ್ ಈಸ್ ಎಗೇನೆಸ್ಟ್ ಪಬ್ಲಿಕ್ ಹೆಲ್ತ್. ನಿಮ್ಮ ಪೊಲಿಟಿಕಲ್ ಹೆಲ್ತ್ ನಿಮ್ಗೆ ಚೆನ್ನಾಗಿರಬೇಕು ಅನ್ನೋ ಕಾರಣಕ್ಕೆ ಪಬ್ಲಿಕ್ ಹೆಲ್ತ್ ಬಗ್ಗೆ ಕೇವಲವಾಗಿ ಮಾತಾಡೋದು ಒಳ್ಳೆಯದಲ್ಲ. ಆದರೆ ಕರೋನಾ ಕೇಳಲ್ಲ. ರಾಜ್ಯದಲ್ಲಿ ಇವತ್ತು 42,000 ಕೇಸು, ಬೆಂಗಳೂರು 17,000 ಕೇಸು. ಮಾಜಿ ಪ್ರಧಾನಿ ದೇವೇಗೌಡರಿಗೂ ಸೋಂಕು ಬಂದಿದೆ, ಅವರು ಮಣಿಪಾಲಕ್ಕೆ ಇದಾಗಿದ್ದಾರೆ. ಸೋಮವಾರದಿಂದ ಮೈಸೂರು, ಧಾರವಾಡದಲ್ಲಿ ಶಾಲೆ ಓಪನ್ ಮಾಡ್ತೀವಿ ಅಂತ ಜಿಲ್ಲಾಡಳಿತಗಳು ಹೇಳಿವೆ. ರಾಜ್ಯದಲ್ಲಿ ಒಟ್ಟು ಕೋವಿಡ್ ಟೆಸ್ಟ್ಗಳ ಸಂಖ್ಯೆ 6 ಕೋಟಿ ಹೋಗಿದೆ. ಟೆಸ್ಟು ಅಷ್ಟೇ 488 ಜನ ಬಲಿಯಾಗಿದ್ದಾರೆ. ಸಕ್ರಿಯ ಕೇಸ್ 21 ಲಕ್ಷ ಚಿಲ್ಲರೆ ಇದೆ ದೇಶದಲ್ಲಿ. ನಾಳೆ ಕೇರಳ ಮತ್ತು ತಮಿಳುನಾಡಿನಲ್ಲಿ 1 ದಿನದ ಮಟ್ಟಿಗೆ ಕಂಪ್ಲೀಟ್ ಲಾಕ್ಡೌನ್ ಆಗಿದೆ. ಮಾಡಬಾರ್ದು ಆಗಿತ್ತು ಅವರು. ಅಲ್ಲಿ ಯಾರು ಶಿವಕುಮಾರ್ ಇಲ್ವಲ್ಲ, ಏನು ಮಾಡೋದು ಕೇಳಕ್ಕೆ? ಅಲ್ಲಿ ಯಾರು ಇಲ್ವಲ್ಲ, ಕೇಳಬೇಕಲ್ಲಿ ಯಾರು. ಎಲ್ಲ ಬೋಗಸ್, ಯಾವ ಕರೋನೂ ಇಲ್ಲ, ಲಾಕು ಬೇಡ, ಡೌನು ಬೇಡ, ತೆಗಿರ್ರಿ, ಕೇಳಿ ಕೇರಳ ತಮಿಳುನಾಡು ಹಂಗಾರೆ ಪ್ರಶ್ನೆ ಮಾಡೋರು ಬಕರಾಗಳು. ಸಿ, ಬ್ಯಾಲೆನ್ಸ್ಡ್ ಆಗಬೇಕು ನಾವು, ಜುಡಿಷಿಯಸ್ ಆಗಿ ನ್ಯಾಯಸಮ್ಮತವಾಗಿದ್ದಂಗೆ ಕಾಣಿಸ್ಬೇಕು. ಹೌದು. ನಾವು ನನ್ನ ಸ್ವಾರ್ಥ ಪೊಲಿಟಿಕಲ್ ಇದಕ್ಕೋಸ್ಕರ ನಾನು ಇದು ಮಾಡ್ತೀನಿ ಅಂತ ವೆರಿ ಡಿಫಿಕಲ್ಟ್. ಹಿಂಗಾದ್ರೆ ಕೇರಳ ತಮಿಳುನಾಡಲ್ಲಿ ಕೇಳಿ, ಹಿಂಗೆ ನಾಳೆಯಿಂದ ಲಾಕ್ಡೌನಲ್ಲಿ ಬಿಡಬೇಡಿ. ಕೋವಿಡ್ಗೆ ಅಂತ್ಯ ಇರಲ್ಲ ಅಂತ ಅಮೆರಿಕಾದ ಸಂಸ್ಥೆ ಹೇಳ್ತಾ ಇದೆ. ದಟ್ಸ್ ಓಕೆ. ಲ್ಯಾನ್ಸೆಟ್ ಜರ್ನಲ್ ಕೂಡ ಹಾಗೆ ವರದಿ ಮಾಡಿದೆ. ಎಸ್, ಬಟ್ ಇವಾಗ ಯಾರು ಕೂಡ ಇವರು ಸುಧಾಕರ್ ಅವರು ಒಂದು ಮಾತು ಹೇಳಿದ್ದಾರೆ ಸರ್, ಬರಬೇಡಿ ಟೆಸ್ಟಿಂಗ್ಗೆ, ನಿಮ್ಮ ಸಿಂಪ್ಟಮ್ಸ್ ಇಲ್ಲ ಅಂದ್ರೆ ಬರಬೇಡಿ ಅಂತ. ಬಟ್ ರೀಸನ್ ಈಸ್ ಸಿಂಪ್ಟಮ್ಸ್ ಇಲ್ಲ ಅಂದ್ರೆ ಟೆಸ್ಟಿಂಗ್ ಮಾಡ್ಕೋಬೇಡಿ ಅಂತ ಹೇಳ್ತಿರೋದು. ಅನ್ನೆಸೆಸರಲಿ ಪಾಸಿಟಿವ್ಸ್ ಬರ್ತಾ ಇರಬಹುದು ಅಂತ ಒಂದು ಡೌಟ್ ಇದೆ. ಓಕೆ. ಎನಿ ಮೈನರ್ ಥಿಂಗ್ ಈಸ್ ಆಲ್ಸೋ ಗೆಟಿಂಗ್ ರಿಫ್ಲೆಕ್ಟೆಡ್ ಅಂತ ಅನ್ಕೋತಿದ್ದಾರೆ ಟೆಸ್ಟಲ್ಲಿ. ಸುಮ್ಮನೆ ಅದು ಗಾಬರಿ ಆಗತ್ತೆ. 7-7 ದಿನ 6-6 ದಿನ ಇದಾಗತ್ತೆ. ಒಂದು 2-3 ದಿನ ಐಸೋಲೇಟ್ ಆಗಿದ್ದು ಸಿಂಪ್ಟಮ್ಸ್ ಇಲ್ಲದೆ ಇದ್ರೆ ತೊಂದರೆ ಇಲ್ಲ ಅಂತ ಒಂದು ಯೋಚನೆ ಮಾಡ್ತಿದ್ದಾರೆ. ಬಟ್ ಅದು ನಿಮ್ಮ ಸಿಂಪ್ಟಮ್ಸ್ ನೋಡ್ಕೊಂಡು ನೀವೇ ತೀರ್ಮಾನ ಮಾಡ್ಕೋಬೇಕಷ್ಟೆ. ಯಾಕಂದರೆ ಇದು ಗುಡ್ ಆ್ಯಂಡ್ ಬ್ಯಾಡ್. ಗುಡ್ ಏನು,
ತುಂಬ ಸಣ್ಣ ನೆಗಡಿನಲ್ಲೂ ಯಾವುದೋ ವೈರಲ್ ಇದ್ರೂ ಅದನ್ನು ತೋರಿಸ್ಬಿಟ್ರೆ ಪಾಸಿಟಿವ್ ಅಂತ ಕೊರೋನಾ ಅಂತಲೇ ಅಲ್ಲದೆ ಇರ್ಬೋದು. ಗಾಬರಿ ಆಗ್ಬಿಡುತ್ತೆ. ಗಾಬರಿ ಆಗಿ 5 ದಿನ 6 ದಿನ ಹೋಗತ್ತದು. ಡೇಂಜರ್ ಯಾವುದು? ನಾವು ಮೈಲ್ಡು ಅಂದ್ಕೊಂಡು ಅದು ಏನಾದ್ರು ಹೆಚ್ಚು ಕಡಿಮೆ ಆಗ್ಬಿಟ್ಟು ಹರೋಹರ ಅಂತ ಆಗ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ. ಹೌದು. ಹಾಗಾಗಿ ಅದು ನಿಮ್ಮ ಪರಿಸ್ಥಿತಿಗೆ ನೀವೇ ತೀರ್ಮಾನ ತಗೋಬೇಕು. ಎಸ್, ಬಟ್ ಸ್ಪೆಸಿಫಿಕಲಿ ಎಲ್ಲೂ ಟೆಸ್ಟಿಂಗ್ ಬೇಡ ಅಂತ ಹೇಳಿದ್ದಾರೆ ಅಂತ ನಾನೆಲ್ಲೂ ಓದಿಲ್ಲ ಇಲ್ಲಿವರೆಗೆ. ಆರೋಗ್ಯ ಮಂತ್ರಿಗಳು ಯಾವುದು ಕೇಳ್ತಿದ್ದಾರೋ ಅರ್ಥ ಆಗ್ತಿಲ್ಲ ನನಗೆ. ಎಲ್ಲೂ ಸ್ಪೆಸಿಫಿಕ್ ಆಗಿ ಟೆಸ್ಟಿಂಗ್ ಮಾಡಿಸೋದೇನು ಬೇಕಿಲ್ಲ, ಇದು ಹೋಗ್ತಾ ಇದ್ರೆ ಹೋಗೋದೇನು ಬೇಕಿಲ್ಲ ಅಂತ ಅಂತಿದ್ದಾರೆ. ಹಾಗಿದ್ರೆ ಪ್ರೈಮರಿ ಅಂಡ್ ಸೆಕೆಂಡರಿ ಕಾಂಟ್ಯಾಕ್ಟ್ಸ್ ಟೆಸ್ಟಿಂಗ್ ಸಿಸ್ಟಮ್ ಯಾಕೆ ಬಂತು? ಅವ್ರು ಎಸಿಂಪ್ಟಮ್ಯಾಟಿಕ್ ಆಗಿ ಇರ್ತಾರೆ. ಯಾಕೆ ಬಂತದು ಪ್ರೈಮರಿ ಸೆಕೆಂಡರಿ ಕಾಂಟ್ಯಾಕ್ಟ್ಸ್ ನಾವು ಟೆಸ್ಟ್ ಮಾಡಬೇಕು ಅಂತ ಅಷ್ಟೇ. ಎಸ್, ಓಕೆ. ಇನ್ನು ಎಲ್ಲ ಅಗತ್ಯ ವಸ್ತು ಇದು ತಮಿಳುನಾಡು ಖ್ಯಾತೆ. ಎಸ್, ತಮಿಳುನಾಡು ಖ್ಯಾತೆ ಕಾಂಗ್ರೆಸ್ನ ಮೇಕೆದಾಟು ಪಾದಯಾತ್ರೆ ಉದ್ದೇಶಿತ ಮಹದಾಯಿ ಪಾದಯಾತ್ರೆಯಿಂದ ಸರ್ಕಾರ ಈಗ ಎಚ್ಚೆತ್ತುಕೊಂಡಂಗೆ ಕಾಣ್ತಾ ಇದೆ. ಅಂತಾರಾಜ್ಯ ಜಲವಿವಾದ ಕಾನೂನು ಹೋರಾಟಕ್ಕೆ ವೇಗ ಕೊಡೋದಕ್ಕೆ ಮುಂದಾಗಿದೆ. ಇವತ್ತು ಕಾನೂನು ತಜ್ಞರೊಂದಿಗೆ ಸಿಎಂ ವರ್ಚುವಲ್ ಸಭೆ ನಡೆಸಿ ಮಾಹಿತಿಯನ್ನು ಪಡೆದರು. ಜನವರಿ ಅಂತ್ಯಕ್ಕೆ ಮತ್ತೊಂದು ಸಭೆ ನಡೆಸಿ ಫೆಬ್ರವರಿ ಮೊದಲ ವಾರದಲ್ಲಿ ಸರ್ವಪಕ್ಷಗಳ ಸಭೆ ಕರೆಯೋದಕ್ಕೆ ಮುಖ್ಯಮಂತ್ರಿ ಬೊಮ್ಮಾಯಿ ತೀರ್ಮಾನ ಮಾಡಿದ್ದಾರೆ. ಆದರೆ ಮೇಕೆದಾಟು ಯೋಜನೆಗೆ ಸುಪ್ರೀಂ ಕೋರ್ಟ್ನಲ್ಲಿ ಯಾವುದೇ ಅಡ್ಡಿ ಇಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಹೊಗೇನಕಲ್ನಲ್ಲಿ ತಮಿಳುನಾಡು ಯೋಜನೆಗೆ ರಾಜ್ಯ ಸರ್ಕಾರ ತೀವ್ರ ವಿರೋಧ ವ್ಯಕ್ತಪಡಿಸಬೇಕು ಅಂತ ಅವರು ಒತ್ತಾಯಿಸಿದ್ದಾರೆ. ಆಲ್ ರೈಟ್, ಮಾಡಿ. ತಮಿಳುನಾಡಲ್ಲಿ ಸುಪ್ರೀಂ ಕೋರ್ಟಲ್ಲಿ ಮೇಕೆದಾಟಿಗೆ ಪರ್ಸೆ ಅಂತ ಸ್ಟೇ ಇಲ್ಲ, ಕರೆಕ್ಟ್. ಹೌದು. ಬಟ್ ಎವ್ರಿಬಡಿ ನೋಸ್, ಎಲ್ಲರಿಗೂ ಗೊತ್ತು, ದ ಮೊಮೆಂಟ್ ಯು ಅಟೆಂಪ್ಟ್ ಇಟ್ ಏನಾಗತ್ತಲ್ಲಿ ಸುಪ್ರೀಂ ಕೋರ್ಟಲ್ಲಿ ಅಂತ. ಒಂದು ಕೆಲಸ ಮಾಡಿ, ಸರ್ವಪಕ್ಷಗಳ ಸಭೆಯಲ್ಲೂ ನಿರ್ಧಾರಕ್ಕೆ ಬಂದುಬಿಡಿ. ಆಯಿತು, ಶಂಕುಸ್ಥಾಪನೆ ಮಾಡಿಬಿಡೋಣ ಅಂತ. ಶಂಕುಸ್ಥಾಪನೆ ಮಾಡಿಬಿಡಿ. ಆ ಕಾರ್ಯಕ್ರಮ ತಡೆಯೋಕ್ಕೆ ಯಾರಿಗೂ ಆಗಲ್ವೇ? ಶಂಕುಸ್ಥಾಪನೆ ಮಾಡೋದು ಅಂತ ಸರ್ವಪಕ್ಷಗಳ ಸಭೆನಲ್ಲೇ ತೀರ್ಮಾನ ಮಾಡ್ಕೊಂಬಿಡಿ. ಶಂಕುಸ್ಥಾಪನೆ ಮುಖ್ಯಮಂತ್ರಿಗಳು ಮಾಡಿದ್ಮೇಲೆ ಸುಪ್ರೀಂ ಕೋರ್ಟ್ಗೆ ಅವ್ರು ಹೋಗೇ ಹೋಗ್ತಾರೆ. ಸುಪ್ರೀಂ ಕೋರ್ಟ್ ಅದಕ್ಕೆ ಏನೋ ಒಂದು ತೀರ್ಮಾನ ಹೇಳುತ್ತೆ. ಒಂದು ವೇಳೆ ಯಾವ ಸ್ಟೇನು ಕೊಡಲ್ಲ, ಅವ್ರ ಪಾಡ್ಗೆ ಅವ್ರು ಕೆಲಸ ಮಾಡ್ಕೊಳ್ಳಿ ಅಂದ್ರೆ ಸಂತೋಷ, ಒಳ್ಳೇದು. ಸ್ಟೇ ಕೊಟ್ರೆ ಉಳಿದವರು ಉತ್ತರ ಕೊಟ್ಕೋತಾರೆ ಅದಕ್ಕೆ. ಹೌದು, ಬಹಳ ಸರಳ. ಎಸ್, ಬಟ್ ಎಲ್ಲ ಅಗತ್ಯ ವಸ್ತುಗಳ ಬೆಲೆ ನಿರಂತರವಾಗಿ ಏರಿಕೆ ಕಾಣ್ತಾ ಇದೆ. ಪೆಟ್ರೋಲ್, ಡೀಸೆಲ್, ಅಡಿಗೆ ಏನೆಲ್ಲ ಆಗ್ತಾ ಇದೆ, ಎಲ್ಲವೂ ಕೇಳ್ತಿದ್ದಾರೆ ಬೆಲೆ ರೈಸ್ ಮಾಡಿ ಅಂತ ರಾಜ್ಯ ಸರ್ಕಾರಕ್ಕೆ. ಆದರೆ ಸದ್ಯಕ್ಕೇನು ಮಾಡಲ್ಲ ಅಂತ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ.